ಶಾಸಕರಾಗಿರುವಂತಹ ಕೆಆರ್ ಆಸ್ಪತ್ರೆ ಸಿಬ್ಬಂದಿಗೆ ಶಾಸಕ ನಾಗೇಂದ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಕರೆತಂದ ಅಸ್ವಸ್ಥ ಮಹಿಳೆಯನ್ನು ಮಾಹಿತಿ ತೆಗೆದುಕೊಳ್ಳಲು ಮುಂದಾದ ಸಿಬ್ಬಂದಿಗೆ, ವಿಶೇಷವಾಗಿ ಅಲ್ಲಿಯ ಗುಪ್ತಚರ ಇಲಾಖೆ ಸಿಬ್ಬಂದಿ ಮಾಹಿತಿ ತಗೊಳ್ತಾ ಇದ್ರು. ಆಂಬ್ಯುಲೆನ್ಸ್ನಲ್ಲಿ ಕರೆತಂದ ಅಸ್ವಸ್ಥ ಮಹಿಳೆ ಮಾಹಿತಿ ತೆಗೆದುಕೊಳ್ಳಲು ಮುಂದಾದ ಸಿಬ್ಬಂದಿಗೆ ತರಾಟೆ. ನಾಗೇಂದ್ರ ಚಾಮರಾಜ ಕ್ಷೇತ್ರದ ಬಿಜೆಪಿ ಶಾಸಕ. ನಾಗೇಂದ್ರ ಅವರು ಚಾಮರಾಜ ಕ್ಷೇತ್ರದ ಬಿಜೆಪಿ ಶಾಸಕ. ಮೊದಲು ಚಿಕಿತ್ಸೆ ನೀಡಿ ಬಳಿಕ ರೋಗಿಯ ಮಾಹಿತಿ ತೆಗೆದುಕೊಳ್ಳುವಂತೆ ತಾಕಿತ್ತು. ಪೊನ್ನಾಚಿಯಿಂದ ಲಕ್ಷ್ಮಿ ಎಂಬ ಮಹಿಳೆಯನ್ನು ಕರೆತರಲಾಗಿತ್ತು. ಮೊದಲು ಚಿಕಿತ್ಸೆ ನೀಡಿ ತಮಿಳುನಾಡಿನ ಪೊನ್ನಾಚಿಯಿಂದ ಮೈಸೂರಿನ ಆಸ್ಪತ್ರೆಗೆ ಲಕ್ಷ್ಮಿ ಎಂಬಾಕೆಯನ್ನು ಕರೆತರಲಾಗಿತ್ತು. ಇದುವರೆಗೆ ಅಸ್ವಸ್ಥ ಮಹಿಳೆಗೆ ಪೊನ್ನಾಚಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಚೇತರಿಸಿಕೊಳ್ಳದ ಕಾರಣ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಕರೆತರಲಾಗಿದೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು, ವಿಶೇಷವಾಗಿ ಗುಪ್ತಚರ ಇಲಾಖೆಯ ಸಿಬ್ಬಂದಿಗಳು ಅವರಿಂದ ಮಾಹಿತಿ ಪಡೆಯುವಂಥ ಪ್ರಯತ್ನವನ್ನು ಮಾಡಿದರು. ಆಗ ಚಾಮರಾಜ ಕ್ಷೇತ್ರದ ಶಾಸಕ ನಾಗೇಂದ್ರ ಅವರನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಬಗ್ಗೆ ಮಧುಸೂದನ್ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ಮಧುಸೂದನ್, ಏನಾಯ್ತಲ್ಲಿ? ಇವತ್ತು ಬೆಳಗ್ಗೆನೂ ಕೂಡ ಏನೋ ಇಲ್ಲಿ ಚಾಮರಾಜನಗರದ ಒಂದು ವಿಷಾಹಾರ ಸೇವನೆ ದುರಂತದ ಪ್ರಕರಣದಲ್ಲಿ ಅಸ್ವಸ್ಥರಾದಂತಹ ವಿವಿಧ ಪೇಷಂಟ್ಗಳೇನಿದ್ರು ಅವ್ರಗಳನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಕರ್ಕೊಂಡ್ ಬರುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ನಾಗೇಂದ್ರ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂಥ ರೋಗಿಗಳ ಪರಿಸ್ಥಿತಿಯನ್ನ ಕೂಡ ಅವಲೋಕನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೂಡ ಚಾಮರಾಜನಗರದಿಂದ ಆಂಬುಲೆನ್ಸ್ ಮೂಲಕವಾಗಿ ಲಕ್ಷ್ಮಿ ಎಂಬ ಪೇಷಂಟ್ ಅನ್ನ ಕೂಡ ಕರ್ಕೊಂಡ್ ಬರಲಾಗಿತ್ತು. ಆಸ್ಪತ್ರೆಯ ಸಿಬ್ಬಂದಿಗಳು ಅವರು ಕಾಮನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ಯಾಶುಯಾಲಿಟಿಗೆ ಅವ್ರನ್ನ ಕರ್ಕೊಂಡ್ ಬರೋದಕ್ಕಿಂತ ಮುಂಚಿತವಾಗಿ ಅವರ ಒಂದು ಮಾಹಿತಿಗಳನ್ನ, ದಾಖಲೆಗಳನ್ನ ಕಲೆ ಹಾಕುವಂಥದ್ದು, ಅವರಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಏನ್ ಮಾಡ್ತಾರೆ. ಅದೇ ಪ್ರಕಾರವಾಗಿ ಬಂದಂತಹ ಲಕ್ಷ್ಮಿ ಎಂಬ ಪೇಷಂಟ್ಗೂ ಕೂಡ ಆ ರೀತಿಯಾದ ಫಾರ್ಮಾಲಿಟೀಸ್ ಅನ್ನ ಕೂಡ ಮುಂದುವರ್ತಾ ಇದ್ರು. ಈ ಸಂದರ್ಭದಲ್ಲಿ ಕುಪಿತರಾದಂತಹ ಶಾಸಕರ ನಾಗೇಂದ್ರ ಏನಿದ್ದಾರೆ, ಮೊದಲು ಈ ಅಸ್ವಸ್ಥರಾಗಿ ಬಂದಿರ್ತಕ್ಕಂಥವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿ, ಮೊದಲೇ ಅಲ್ಲಿಂದ ಸುಸ್ತಾಗಿ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಕೂಡ ನೀವು ನಿಮ್ಮ ಆ ಒಂದು ಫಾರ್ಮಾಲಿಟೀಸ್ ಗಳನ್ನ ಮೇಂಟೈನ್ ಮಾಡ್ತಾ ಹೋದ್ರೆ ಕಷ್ಟ ಆಗತ್ತೆ. ಹೋಗಿ ಅಲ್ಲಿರ್ತಕ್ಕಂಥ ಪೇಷಂಟ್ಗಳ ಬಳಿಯೇ ಹೋಗಿ ಅವರ ಮಾಹಿತಿಯನ್ನ ತೆಗೆದುಕೊಳ್ಳಿ ಅಂತೇಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವರು ಆಸ್ಪತ್ರೆ ವೈದ್ಯರನ್ನು ಕೂಡ ಬೈದಿರ್ತಕ್ಕಂಥದ್ದನ್ನ, ಯಾಕಂತೇಳಿದ್ರೆ ಈ ರೀತಿಯಾಗಿ ಒಂದು ನಡವಳಿಕೆಯನ್ನ ತೋರಿಸೋದ್ರಿಂದ ಕೆಆರ್ ಆಸ್ಪತ್ರೆ ಏನಿದೆ ಜನರು ಕೂಡ ಮೂಗನ್ನು ಮುರಿತಾರೆ ಅಂತೇಳಿ ಆಸ್ಪತ್ರೆ ವೈದ್ಯರ ವಿರುದ್ಧವೂ ಕೂಡ ಅವರು ಸಿಡಿಮಿಡಿಕೊಂಡ್ರು. ಡೆಫಿನೆಟ್ಲಿ, ಥ್ಯಾಂಕ್ ಯು ಮಧುಸೂದನ್. ಒಂದಂತೂ ನಾಗೇಂದ್ರ ಅವರು ಹೇಳಿದ್ದು ನಿಜ. ಮೊದಲು ಚಿಕಿತ್ಸೆ ನೀಡಬೇಕಾಗಿದೆ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತಂದು ಅಲ್ಲೊಂದು ಮಾನವೀಯತೆಯನ್ನು ನಾವು ಕಾಣಬೇಕಾಗತ್ತೆ. ಅಷ್ಟು ಅರ್ಜೆಂಟ್ ಬೇಕಾಗಿಲ್ಲ, ಸ್ವಲ್ಪ ಕೂತ್ಕೊಳ್ಳಿ. ನೀವು ಕೂಡ ನಿಮ್ಮ ಕೆಲಸನೇ ಅದಲ್ವಾ, ಸ್ವಲ್ಪ ಕೂತ್ಕೊಂಡು ಮಾಹಿತಿಯನ್ನು ಆಮೇಲೆ ಕಲೆ ಹಾಕ್ಬೋದು. ಅಲ್ಲಿ ತನಕ ಕೂತ್ಕೊಳ್ಳಿ ಅಲ್ಲಿ ನೀವು. ನಾಗೇಂದ್ರ ಹಾಗೂ ಪೊಲೀಸ್ ಸಿಬ್ಬಂದಿ, ಅಂದರೆ ಗುಪ್ತಚರ ಇಲಾಖೆ ಸಿಬ್ಬಂದಿ ನಡುವಿನ ವಾಗ್ವಾದ. ಇವರಿಗೆ ಹೇಗೆ ಅಂತಂದರೆ, ನಾವು ಮಾಡಿಸ್ಬಿಟ್ವಿ, ಎಲ್ಲ ಮುಗಿದೋಯ್ತು, ನಾವು ಮನೆಗೆ ಹೋಗ್ಬಿಟ್ವಿ, ಚೇಚ. ಎಸ್, ವೆಯ್ಟ್, ಕರೆಕ್ಟ್. ಬಿಟ್ಟು